ಬೀದಿ ದನಗಳನ್ನು ಗೋಶಾಲೆಗೆ ಸೇರ್ಪಡಿಸಿದ ಪುರಸಭೆ ಮುಖ್ಯಾಧಿಕಾರಿ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ತೇರ್ ಬಜಾರದಲ್ಲಿ ಹಲವು ವರ್ಷಗಳಿಂದ ಬಿಡಾಡಿ ದನಗಳು ಅಲ್ಲಲ್ಲಿ ಸಾರ್ವಜನಿಕರ, ವಯೋವೃದ್ಧರ, ಮಹಿಳೆಯರ ಮೇಲೆ ದಾಳಿ ಮಾಡಿದ ಪರಿಣಾಮ ರಾಮದುರ್ಗ ಪುರಸಭೆ ವತಿಯಿಂದ ಬಿಡಾಡಿ ದನಗಳನ್ನು ಗೋಶಾಲೆಗೆ ಸೇರ್ಪಡೆ ಮಾಡಲಾಯಿತು. ಕೆಲವು ವಾರಸುದಾರರು ಇಲ್ಲದ ದನಗಳು ಒಂದೆಡೆಯಾದರೆ, ಹಲವು ದನಗಳು ವಾರಸುದಾರರು ಇದ್ದರೂ ತಮ್ಮ ದನಗಳನ್ನು ಮನೆಯಲ್ಲಿ ಕಟ್ಟದೆ ಎಲ್ಲೆಂದರಲ್ಲಿ ಬಿಟ್ಟು ತಮಗೆ ಬೇಕಾದಾಗ ಅವುಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದರು. ಬಿಡಾಡಿ ದನಗಳ ಹಾವಳಿಯಿಂದ ರಾತ್ರಿ ವೇಳೆಯಲ್ಲಿ ವಾಹನ ಸಂಚಾರಕ್ಕೂ ಸಮಸ್ಯೆ ಉಂಟಾಗುತ್ತಿತ್ತು. ಸ್ವಂತ ಮಾಲೀಕರ ದನಗಳನ್ನು ತಮ್ಮ ದನಕರುಗಳನ್ನು ತಮ್ಮ ಮನೆಯಲ್ಲಿ ಕಟ್ಟಿಕೊಳ್ಳಬೇಕು. ತಪ್ಪಿದ್ದಲ್ಲಿ ನಿಯಮಾನುಸಾರ ರಸ್ತೆಯಲ್ಲಿ ಸಂಚರಿಸುವ ಬಿಡಾಡಿ ದನಗಳಿಗೆ ಪಶುಪಾಲನಾ ಇಲಾಖೆಯಿಂದ ಗಣತಿಯನ್ನು ಮಾಡಿಸಿ ಅವುಗಳಿಗೆ ಬಿಡಾಡಿ ದನಗಳೆಂದು ಗುರುತಿಸಿ ಅವುಗಳನ್ನು ಗೋಶಾಲೆಗೆ ಸೇರ್ಪಡಿಸಲಾಗುವುದು ಎಂದು ತಿಳಿಸಿದರು. ಇದನ್ನು ತಿಳಿಸಿದರೂ ಕೂಡ ದನಗಳನ್ನು ರಸ್ತೆ ಮೇಲೆ ಬಿಟ್ಟರೆ ದನಕರುಗಳನ್ನು ಮಾಲೀಕರಿಗೆ ಹಸ್ತಾಂತರಿಸುವುದಿಲ್ಲ. ಇವುಗಳು ನಮ್ಮ ದನಕರುಗಳು ಎಂದು ಬಂದರೆ ಅವರ ಮೇಲೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲೆ ಮಾಡಲಾಗುವುದು ಎಂದು ಖಡಕ್ಕಾಗಿ ಪುರಸಭೆ ಮುಖ್ಯಾಧಿಕಾರಿ ಈರಣ್ಣ ಗುಡದಾರಿ ದನಕರ ಮಾಲೀಕರಿಗೆ ಧ್ವನಿವರ್ಧಕ ಮೂಲಕ ಪಟ್ಟಣದ ಬೀದಿಗಳಲ್ಲಿ ವಾಹನದ ಮೂಲಕ ಎಚ್ಚರಿಕೆ ನೀಡಿದ್ದಾರೆ. ಪುರಸಭೆ ಮುಖ್ಯಾಧಿಕಾರಿಗಳಾದ ಈರಣ್ಣ ಗುಡದಾರಿ ಹಾಗೂ ಪಶುಸಂಗೋಪನಾ ಇಲಾಖೆಯ ಅಧಿಕಾರಿಗಳಾದ ಗಿರೀಶ್ ಪಾಟೀಲ್ ಇವರು ಬಿಡಾಡಿ ದನಗಳ ಕಿವಿಗೆ ಟ್ಯಾಗ್ ಅನ್ನು ಹಾಕಿ ಬಿಡಾಡಿ ದನಗಳನ್ನು ಗೋಶಾಲೆಗೆ ಸೇರ್ಪಡೆ ಮಾಡಿದರು. ಒಂದು ಅಂದರೆ ಈ ಸರಿ ಕಡ್ಡಾಯವಾಗಿ ಕಾನೂನು ಕ್ರಮ ತಾವು ಎದುರಿಸ್ತೀವಿ ಅಂತ ಹೇಳ್ತಾ, ಈಗೇನಾದರೂ ಇದ್ದಲ್ಲಿ ಕೂಡಲೇ ಅವನ ತಮ್ಮ ಮನೆಯಲ್ಲಿ ಕಟ್ಕೊಂಡು ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ಇನ್ನು ಮುಂದೆ ಕಂಡು ಬಂದಾಗ ನಾವು ಮತ್ತೊಮ್ಮೆ ತಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಕಾನೂನು ರೀತಿಯ ಅವರ ಮೇಲೆ ಮೊಕದ್ದಮೆ ದಾಖಲಿಸಿ ಕ್ರಮ ತೆಗೆದುಕೊಳ್ತೀವಿ. ಕೂಡಲೇ ಎಲ್ಲ ಸಾರ್ವಜನಿಕರು ಸಹಕರಿಸಬೇಕಂತ ಇದರಲ್ಲಿ ಈ ಮೂಲಕ ಕೇಳ್ಕೊಳ್ತೀವಿ.